ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಕುರ್ಚಿ ಪಾಲಿಟಿಕ್ಸ್. ಡಿಕೆಶಿ ಬಣದ ನಂತರ ಸಿದ್ದು ಬಣದಿಂದಲೂ ಡಿನ್ನರ್ ಮೀಟ್. 30ಕ್ಕೂ ಹೆಚ್ಚು ಶಾಸಕರನ್ನ ಊಟಕ್ಕೆ ಕರೆದು ಡಿಕೆಗೆ ಟಕ್ಕರ್ ಕೊಟ್ರ ಸಾಹುಕಾರ್. ಸಿದ್ದರಾಮಯ್ಯ ಪರವಾಗಿ ಶಕ್ತಿ ಪ್ರದರ್ಶನ ಮಾಡಿದ್ರ ಸಾಹುಕಾರ್. ಸತೀಶ್ ಜಾರಕಿಹೊಳಿ ನಡೆಸಿದ ಡಿನ್ನರ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿದ್ದೇನು? ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಿಸಿ ಕುಡಿದಿದ್ದೀವಿ, ಏನಪ್ಪ 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಬಿಟ್ಟಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ. ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಡಿನ್ನರು ನಿಂತಿಲ್ಲ, ಇನ್ನರ್ ಪೊಲಿಟಿಕ್ಸು ನಿಂತಿಲ್ಲ. ಆಮೇಲೆ ನಾವು ಕೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ, ನೋಡ್ತಾ ಇದ್ದೀವಿ ನವೆಂಬರ್ ಕ್ರಾಂತಿ ಮಿಸ್ ಆಯಿತು, ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನ್ರಿ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತನೂ ಸಹ ನಿರ್ಣಯ ಮಾಡುವವರೆಗೆ ನಾನು ಇರ್ತೀನಿ ಅಂತನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಈಗ CM ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ. ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗೇ ಹೋಗ್ತೀವಿ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ವಿಪಕ್ಷಗಳು ಸರ್ಕಾರದ ವಿರುದ್ಧ ಪ್ರತಿದಿನವೂ ಮುಗಿಬೀಳ್ತಾ ಇದೆ. ಗ್ಯಾರಂಟಿ ಹಗರಣಗಳು ಅಂತ ಸರ್ಕಾರ ಮತ್ತು ಸಚಿವರ ಮೇಲೆ ವಾಗ್ದಾಳಿ ನಡೆಸ್ತಾ ಇದೆ. ಆದರೆ ಇದ್ಯಾವುದರ ಬಗ್ಗೆಯೂ ಹೆಚ್ಚು ತಲೆ ಕೆಡಿಸಿಕೊಳ್ಳದ ಕೈ ನಾಯಕರು ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ದಿನಕ್ಕೊಂದು ಡಿನ್ನರ್ ಪಾರ್ಟಿ ಮಾಡಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ಡಿನ್ನರ್ ಮೀಟ್, ಕೈನಲ್ಲಿ ನಿಲ್ತಿಲ್ಲ ಪಟ್ಟದ ಫೈಟ್. ಡಿಕೆ ಶಾಸಕರ ಶಕ್ತಿ ಪ್ರದರ್ಶನಕ್ಕೆ ಡಿಚ್ಚಿ ಕೊಟ್ಟಿದ್ದ ಹೇಗೆ ಸಾಹುಕಾರ್. ಶಾಸಕರು ಸಚಿವರಿಗೆ ಡಿನ್ನರ್ ಪಾರ್ಟಿ, ಸತೀಶ್ ಔತಣದ ಹಿಂದಿದೆಯ ರಣತಂತ್ರ. ರಾಜಕಾರಣಿಗಳೆಲ್ಲ ಬೆಳಗಾವಿಗೆ ಸದನದಲ್ಲಿ ಭಾಗವಹಿಸಲು ಹೋದ್ರ ಅಥವಾ ಡಿನ್ನರ್ ಪಾರ್ಟಿ ಮಾಡೋದಕ್ಕೆ ಹೋದ್ರ ಎನ್ನುವಂತಾಗಿದೆ. ಬೆಳಿಗ್ಗೆ ಸದನದಲ್ಲಿ ಚರ್ಚೆ, ರಾತ್ರಿಗೆ ಡಿನ್ನರ್ ಪಾರ್ಟಿ ಎನ್ನುವಂತಾಗಿದೆ. ಒಮ್ಮೆ ಡಿಕೆಶಿ ಕಡೆಯವರು ಶಾಸಕರನ್ನ ಸೇರಿಸಿ ಊಟ ಕೊಟ್ರೆ, ಮತ್ತೊಮ್ಮೆ ಸಿದ್ದರಾಮಯ್ಯ ಕಡೆಯವರು ಒಂದು ಕಡೆ ಸೇರಿ ಡಿನ್ನರ್ ಮೀಟಿಂಗ್ ಅಂತ ಇದ್ದಾರೆ. ಹೀಗೆ ಬೆಳಗಾವಿ ಸದನ ಶುರುವಾದಾಗಿನಿಂದ ಡಿನ್ನರ್ ಪಾರ್ಟಿಗಳು ನಡೀತಾ ಇದ್ದು, ಕೈ ನಾಯಕರ ಡಿನ್ನರ್ಗಳೇ ವಿಪಕ್ಷಗಳಿಗೆ ಅಸ್ತ್ರ ಆಗ್ತಾ ಇವೆ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಯಾವ ಶಾಸಕರ ಬೆಂಬಲವೂ ಬೇಕಾಗಿಲ್ಲ, 140 ಶಾಸಕರು ನಮ್ಮವರೇ ಅಂತಾರೆ. ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ತಾರೆ. ಆದರೆ ಸದ್ದಿಲ್ಲದೆ ಬೇರೆ ಬೇರೆಯಾಗಿ ಡಿನ್ನರ್ ಸಭೆಗಳನ್ನ ಮಾಡ್ತಾರೆ. ಡಿಸೆಂಬರ್ 11ರಂದು ಗುರುವಾರ ಡಿಕೆ ಬೆಂಬಲಿಗರು ಬೆಳಗಾವಿಯಲ್ಲಿ ಭರ್ಜರಿ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಈ ಪಾರ್ಟಿಗೆ 40ಕ್ಕೂ ಹೆಚ್ಚು ಶಾಸಕರು ಹೋಗಿದ್ರು ಅಂತ ಸುದ್ದಿಯಾಗಿತ್ತು. ಅಲ್ಲಿ ಎಲ್ಲ ಶಾಸಕರು ಡಿಕೆಶಿ ಪರವಾಗಿ ಇರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಡಿಕೆ ಬಣದ ಶಕ್ತಿ ಪ್ರದರ್ಶನ ಆಗಿದೆ ಅಂತ ಹೇಳಲಾಗಿತ್ತು. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿಕೊಂಡು ಬಂದಿರೋ ಇಕ್ಬಾಲ್ ಹುಸೇನ್, ಡಿಕೆ ಆಪ್ತ ಬಣದ ಶಾಸಕ ಬಾಲಕೃಷ್ಣ, ಶಿವಗಂಗಾ ಬಸವರಾಜು, ಶಾಸಕ ರಂಗನಾಥ್ ಎಲ್ಲರೂ ಆ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗಿದ್ದರು. ನಮಗೂ ಶಾಸಕರ ಬೆಂಬಲ ಇದೆ, 50ಕ್ಕೂ ಹೆಚ್ಚು ಶಾಸಕರ ಬಲ ಇದೆ ಅಂತ ತೋರಿಸೋದಕ್ಕೆ ಆ ಡಿನ್ನರ್ ಸಭೆ ಮಾಡಲಾಗಿತ್ತಂತೆ. ಡಿಕೆ ಟೀಮ್ ಮಾಡಿದ ಆ ಡಿನ್ನರ್ ಮೀಟ್ ಸಿದ್ದು ಬಣಕ್ಕೆ ಶಾಕ್ ಕೊಟ್ಟಿತ್ತು. ಯಾರೆಲ್ಲ ಡಿನ್ನರ್ ಸಭೆಗೆ ಹೋಗಿದ್ರು ಅವರು ನಿಜವಾಗಲೂ ಡಿಕೆ ಪರವಾಗಿ ಇದ್ದಾರಾ, ಶಾಸಕರ ಬಲದ ವಿಚಾರದಲ್ಲಿ ಸಿದ್ದು ಹಿಂದೆ ಬಿದ್ರ ಅನ್ನೋ ಚರ್ಚೆ ಹುಟ್ಟುವಂತೆ ಮಾಡಿತ್ತು. ಅದಕ್ಕೆ ಆ ಡಿನ್ನರ್ ಸಭೆಗೆ ಡಿಚ್ಚಿ ಕೊಡೋ ರೀತಿಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಬುಧವಾರ ರಾತ್ರಿ ಸಿದ್ದು ಬಣದ ಶಾಸಕರನ್ನೆಲ್ಲ ಸೇರಿಸಿ ಡಿನ್ನರ್ ಪಾರ್ಟಿ ಮಾಡಿದ ಸತೀಶ್ ಜಾರಕಿಹೊಳಿ ನಂತರ ಸಚಿವರಿಗೂ ಡಿನ್ನರ್ ಕೊಟ್ಟಿದ್ದಾರಂತೆ. ಹೇಳಿ ಕೇಳಿ ಬೆಳಗಾವಿ ಸಾಹುಕಾರ್ ಅಡ್ಡ.
ಸಾಹುಕಾರ್ ಅಡ್ಡಾದಲ್ಲೇ ಸತೀಶ್ ಬಿಟ್ಟು ಬೇರೆಯವರು ಡಿನ್ನರ್ ಪಾರ್ಟಿಗಳನ್ನ ಮಾಡ್ತಾ ಇದ್ರೆ ಸಾಹುಕಾರ್ ಮಾತ್ರ ಸುಮ್ಮನೆ ಇರ್ತಾರ. ನಾನು ಡಿನ್ನರ್ ಪಾರ್ಟಿ ಕೊಡ್ತೀನಿ ಬನ್ನಿ ಅಂತ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಕರೆದಿದ್ದು ಸಿದ್ದು ಬಣದವರೆಲ್ಲರೂ ಸತೀಶ್ ಜಾರಕಿಹೊಳಿಯ ಪಾರ್ಟಿಯಲ್ಲಿ ಭಾಗವಹಿಸಿದ್ದಾರೆ. ಸಿದ್ದು ಬೆಂಬಲವಾಗಿ ಈ ಡಿನ್ನರ್ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದು ಸತೀಶ್ ಜಾರಕಿಹೊಳಿ ಸಹ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೇವೆ, ಅದರಲ್ಲಿ ವಿಶೇಷ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವರವರು ಲೈಕ್ ಮೈಂಡೆಡ್ ವಿಶೇಷ ಅಲ್ಲ, ಅವ್ರವ್ರು ಮಾಡ್ತಾರೆ, ನಾವು ಒಂದು ಮಾಡಿದ್ದೀವಿ ಅಂತ ವಿಶೇಷ. ಸರ್ ರಾಜಕೀಯವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್? ರಾಜಕೀಯ ಜಾಸ್ತಿ ಇನ್ನೇ ಚರ್ಚೆ ಆಗಿದೆ. ಅಲ್ಲ, ನೀವು ಕರೆದ್ರು ಜಾಸ್ತಿ ಸಂಖ್ಯೆಯಲ್ಲಿ MLAಗಳು ಬರ್ತಾರೆ ಅನ್ನುವಂಥ ಸಂದೇಶ ಏನಿಲ್ಲ, ಇದು ಮೊದಲನೇ ಸಲ ಅಲ್ಲ, ಹುಡುಗ ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಾರಿಗೆ ಸೇರಿವಿ, ನಮ್ಮೂರಿಗೆ ಬಂದಿದ್ದಾರೆ. ಲೈಕ್ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟ್ ಆಗಿತ್ತಲ್ಲ, ಅದೇ ರೀತಿ ನಾವು ಮಾಡಿದ್ದೇವೆ, ಅದರಲ್ಲಿ ವಿಶೇಷ ಏನಿಲ್ಲ, ನಾವು ಸಮಾನ ಮನಸ್ಥಿತಿ ಇರುವಂತವರು ಸೇರಿದ್ವಿ ಅಂತ ಹೇಳಿದ್ದಾರೆ. ಅಂದ್ರೆ ಸಮಾನ ಮನಸ್ಥಿತಿ ಇರುವ ಸಿದ್ದರಾಮಯ್ಯ ಬಣದವರು ಮಾತ್ರ ಈ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿದೆ. ಇನ್ನು ಈ ಮೀಟಿಂಗ್ನಲ್ಲಿ ಸಾಕಷ್ಟು ರಾಜಕೀಯ ಚರ್ಚೆಗಳಾಗಿದ್ದು ಸತೀಶ್ ಜಾರಕಿಹೊಳಿ ಮಾತ್ರ ಅಷ್ಟೇನೂ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಸಾಹುಕಾರ್ ಕೊಟ್ಟ ಡಿನ್ನರ್ ಪಾರ್ಟಿಯಲ್ಲಿ ಎಲ್ಲ ಶಾಸಕರು ಸಚಿವರು ಸಿದ್ದರಾಮಯ್ಯಗೆ ಬಹುಪರಾಕ್ ಎಂದಿದ್ದಾರಂತೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ಬಿಡಬಾರದು, ಅಹಿಂದ ನಾಯಕನನ್ನ ಕಳೆದುಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಬೇಕು. ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯಬೇಕು. ಯಾವ ನಿರ್ಧಾರಕ್ಕೂ ನಾವು ರೆಡಿಯಾಗಿರಬೇಕು. ಸಿದ್ದರಾಮಯ್ಯ ಇಲ್ಲದೆ ಚುನಾವಣೆ ಗೆಲ್ಲುವುದು ಕಷ್ಟ. ಸಿದ್ದರಾಮಯ್ಯ ಅವರು ಇದ್ರೆ ಸರ್ಕಾರ ಮತ್ತು ಪಕ್ಷ ಸುಭದ್ರವಾಗಿ ಇರುತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ದಲಿತರಿಗೆ ಕುರ್ಚಿ ಕೊಡಲಿ ಅಂತ ಚರ್ಚೆ ನಡೆದಿದ್ದು ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲಲು ಎಲ್ಲ ಶಾಸಕರು ನಿರ್ಧರಿಸಿದ್ದಾರೆ. ಸಾಹುಕಾರ್ ಸತೀಶ್ ಜಾರಕಿಹೊಳಿ ಡಿನ್ನರ್ ಸಭೆ ಮಾಡ್ತಾ ಇದ್ದಾರೆ ಅಂದ್ರೇನೆ ಅದರಲ್ಲಿ ಎರಡು ವಿಚಾರಗಳು ಸ್ಪಷ್ಟ ಆಗ್ಬಿಡುತ್ತೆ. ಒಂದು, ಅವರು ಡಿಕೆಶಿ ಬಣಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರೆ ಅಂತ, ಮತ್ತೊಂದು ಅವರು ಸಿದ್ದರಾಮಯ್ಯ ಪರವಾಗಿ ಪಾರ್ಟಿ ಕೊಡ್ತಾ ಇದ್ದಾರೆ ಅಂತ. ಇದೆರಡು ನಿಜ ಅನ್ನೋದು ಈಗ ಗೊತ್ತಾಗಿದೆ. ಅವರು ಮಾಡ್ತಾ ಇರ್ತಾರೆ, ಹಾಗೆ ನಾವು ಮಾಡಿದ್ದೇವೆ ಅಂತ ಸತೀಶ್ ನೇರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲದೆ ಈ ಡಿನ್ನರ್ ಮೀಟ್ನಲ್ಲಿ ಭಾಗಿಯಾಗಿದ್ದವರು SC/ST ನಾಯಕರು, ಸಿದ್ದು ಬೆಂಬಲಿಗರು ಆಗಿರೋದ್ರಿಂದ ಈ ಪಾರ್ಟಿಯಲ್ಲಿ ಸಿದ್ದು ಪರವಾಗಿ ಚರ್ಚೆ ಆಗಿದೆ ಅನ್ನೋದು ಸಾಬೀತಾದಂತಾಗಿದೆ. ಸಿದ್ದರಾಮಯ್ಯ ಪರವಾಗಿ ಡಿನ್ನರ್ ಕೊಟ್ರ ಸತೀಶ್. ಸಾಹುಕಾರ ಡಿನ್ನರ್ನಲ್ಲಿ ಸಿದ್ದುಗೆ ಬಹುಪರಾಕ್. ಕಳೆದ ವಾರ ಡಿಕೆ ಶಿವಕುಮಾರ್ ಬಣದ ಡಿನ್ನರ್ ಸಭೆ ಭಾರಿ ಸದ್ದು ಮಾಡಿತ್ತು. ಸ್ವತಃ ಡಿಕೆ ಸುರೇಶ್ ಬೆಳಗಾವಿಗೆ ಹೋಗಿ ಡಿಕೆ ಆಪ್ತರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡಿಸಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಕೆಲವರ ಜೊತೆ ಬ್ರೇಕ್ಫಾಸ್ಟ್ ಸಭೆ ಮಾಡಿದ್ರು. ಆದರೆ ಅಧಿವೇಶನ ಬೆಳಗಾವಿಯಲ್ಲಿ ಆಗ್ತಾ ಇರೋದ್ರಿಂದ ಬೆಳಗಾವಿಯಲ್ಲಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರನ್ನ ಸೇರಿಸ್ತಾರೆ, ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಅದರಂತೆ ಈಗ ಸಾಹುಕಾರ್ ಅಖಾಡಕ್ಕಿಳಿದಿದ್ದಾರೆ, ತಮ್ಮ ರಣತಂತ್ರವನ್ನ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಸಂಕಷ್ಟಕ್ಕೆ ಸಿಲುಕಿದಾಗೆಲ್ಲ ಅಹಿಂದ ಶಕ್ತಿಗಳು ಬಂದಾಗುತ್ತವೆ. ಸಿದ್ದು ಪರವಾಗಿ ಡಿನ್ನರ್ ಸಭೆಗಳನ್ನು ಮಾಡ್ತಾರೆ. ಈ ಹಿಂದೆ ಸಿಎಂ ಬದಲಾವಣೆ ಸದ್ದು ಕೇಳಿ ಬಂದಾಗ, ಸಿದ್ದು ಮೂಡಾ ಸಂಕಷ್ಟಕ್ಕೆ ಸಿಲುಕಿದ್ದಾಗೆಲ್ಲ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, G ಪರಮೇಶ್ವರ್ ಅವರು ಡಿನ್ನರ್ ಸಭೆಗಳನ್ನ ಮಾಡಿ ಸಿದ್ದು ಪರವಾಗಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಆದರೆ ಆಗ ಡಿಕೆಶಿ ಹೈಕಮಾಂಡ್ಗೆ ದೂರು ಕೊಟ್ಟು ಡಿನ್ನರ್ ಸಭೆಗಳಿಗೆ ಬ್ರೇಕ್ ಹಾಕಿಸಿದ್ರು. ಆದರೆ ಈಗ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಸ್ವತಃ ಹೈಕಮಾಂಡ್ನವರೇ ಬ್ರೇಕ್ಫಾಸ್ಟ್ ಸಭೆಗಳನ್ನ ಮಾಡಿ ಅಂತ ಹೇಳಿತ್ತು. ಇನ್ನು ಬೆಳಗಾವಿಯಲ್ಲಿ ಡಿಕೆ ಬಣದವರು ಡಿನ್ನರ್ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅವರೇ ಮಾಡ್ತಾ ಇರುವಾಗ ನಾವು ಮಾಡಿದರೆ ತಪ್ಪೇನು ಅಂತ ಸಿದ್ದು ಬಣದವರು ಡಿನ್ನರ್ ಮೀಟಿಂಗ್ ಮಾಡಿದ್ದು. ಅದರಲ್ಲಿ KN ರಾಜಣ್ಣ, ಯತೀಂದ್ರ ಸಿದ್ದರಾಮಯ್ಯ ಸೇರಿ ಸಾಕಷ್ಟು ಜನರು ಭಾಗವಹಿಸಿದ್ದಾರೆ. ಎಲ್ಲ ಎರಡೆರಡು ಪೆಗ್ ವಿಸ್ಕಿ ಕುಡ್ದಿದ್ದೀವಿ, ಏನಪ್ಪ ಎರಡೆರಡು ಪೀಸ್ ಮಾಂಸ ತಿಂದಿದ್ದೀವಿ, ಎರಡೆರಡು ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಮೀಟಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಒಳ್ಳೆಯ ಹಾಡುಗಾರಿಕೆ, ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ, ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾನು ನೋಡಿದ್ದು. ಒಳ್ಳೆಯ ಹಾಡುಗಳನ್ನ ಹಾಡಿದರು. ನಮ್ಮ
ಭಾಳಷ್ಟು ಜನ ಶಾಸಕರುಗಳು ಉತ್ತಮ ಯಾವುದೇ ಒಂದು ಹೆಚ್ಚು ಪರಿಚಿತ ಇರತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡಿನ್ನರ್ ಮೀಟಿಂಗಿಂದ ನಮಗೆ ಗೊತ್ತಾಯಿತು. ಇನ್ನು ಈ ಡಿನ್ನರ್ ಸಭೆಯಲ್ಲಿ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಆಗಿಲ್ಲ ಅಂತ ಹೇಳ್ತಾ ಇರೋ ಸಿದ್ದು ಆಪ್ತರು ಡ್ರಿಂಕ್ಸ್ ಮಾಡಿದ್ವಿ, ನಾನ್ ವೆಜ್ ತಿಂದ್ವಿ, ಕೆಲವರು ಹಾಡುಗಳನ್ನ ಹಾಡಿದ್ರು, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸೋದಕ್ಕೆ ಬಿಡಬಾರದು. ಅವರನ್ನ ಕೆಳಗಿಳಿಸಿದ್ರೆ ಅಹಿಂದ ತಿರುಗಿ ಬೀಳಲಿದೆ ಅಂತ ತೋರಿಸೋದಕ್ಕೆ ಈ ಡಿನ್ನರ್ ಸಭೆ ಮಾಡಲಾಗಿದೆಯಂತೆ. ಬೆಳಗಾವಿಯಲ್ಲೇ ಸಾಹುಕಾರ್ ಇನ್ನೂ ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಸಭೆಗಳನ್ನ ಮಾಡಲಿದ್ದು ಶಾಸಕರು, ಸಚಿವರು, ಅಧಿಕಾರಿಗಳಿಗೂ ಪಾರ್ಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ತಂದೆಯವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು. ನಂತರ ಸಿದ್ದರಾಮಯ್ಯ ಸಹ ಅಹಿಂದ ನಾಯಕತ್ವಕ್ಕೆ ಸತೀಶ್ ಅವರೇ ಉತ್ತರಾಧಿಕಾರಿ ಎಂದಿದ್ರು. ಈಗ ಸತೀಶ್ ಸಹ ಸಿದ್ದರಾಮಯ್ಯ ಅವರಿಗೆ ಉತ್ತರಾಧಿಕಾರಿ ಆಗುವ ರೀತಿಯಲ್ಲೇ ಎಲ್ಲ ಬೆಳವಣಿಗೆಗಳು ನಡೀತಾ ಇತ್ತು. ಸತೀಶ್ 2028ಕ್ಕೆ ಸಿಎಂ ಆಗ್ತೀನಿ, ಆದ್ರೆ ಈಗ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅಂತ ಹೇಳ್ತಾ ಇದ್ದಾರೆ. ಹೇಳೋದು ಮಾತ್ರ ಅಲ್ಲ, ಸಿದ್ದು ಪರವಾಗಿ ಶಾಸಕರನ್ನು ಒಗ್ಗೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಎರಡು ದಿನದಲ್ಲಿ 2 ಡಿನ್ನರ್, ಸಾಹುಕಾರ್ ಮರ್ಮವೇನು? ಸತೀಶ್ ಡಿನ್ನರ್ಗೆ ಸಿಎಂ ಅನುಮತಿಯೂ ಸಿಕ್ಕಿದೆಯಾ? ಬೆಳಗಾವಿಯಲ್ಲಿ ಸಿಎಂ ಏನೇ ದಾಳ ಉರುಳಿಸಿದ್ರು ಅದು ಸತೀಶ್ ಜಾರಕಿಹೊಳಿ ಮೂಲಕವೇ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಸತೀಶ್ ಜಾರಕಿಹೊಳಿ 2 ಡಿನ್ನರ್ ಮೀಟಿಂಗ್ ಮಾಡಿರುವುದು ಸಹ ಸಿಎಂ ಸಿದ್ದರಾಮಯ್ಯ ಅವರ ಅಣತೆಯಂತೆಯೇ ಅಂತ ಹೇಳಲಾಗ್ತಾ ಇದೆ. ಬುಧವಾರ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ನಡೆದ ಡಿನ್ನರ್ ಸಭೆಗೆ ಸಿದ್ದರಾಮಯ್ಯ ಭಾಗಿಯಾಗಿರಲಿಲ್ಲ. ಆದರೆ ದಲಿತ ನಾಯಕರು, ಸಿದ್ದು ಆಪ್ತ ಶಾಸಕರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ನಂತರ ಗುರುವಾರ ರಾತ್ರಿಯೂ ಸತೀಶ್ ಅವರ ಕಡೆಯಿಂದ ಮತ್ತೊಂದು ಡಿನ್ನರ್ ಪಾರ್ಟಿಯಾಗಿತ್ತು. ಅದರಲ್ಲಿ ಸಿದ್ದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಸಚಿವರು, ಮುಸ್ಲಿಂ ನಾಯಕರು ಸಹ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಉಳಿಯಬೇಕು ಅಂದ್ರೆ ದಲಿತ, ಅಹಿಂದ, ಅಲ್ಪಸಂಖ್ಯಾತರು ಒಟ್ಟಾಗಬೇಕು. ದಲಿತರು, ಅಲ್ಪಸಂಖ್ಯಾತರು ಯಾವಾಗಲೂ ಸಿದ್ದು ಪರವಾಗೇ ಇದ್ದಾರೆ. ಅಹಿಂದ ಸಹ ಸಿದ್ದರಾಮಯ್ಯ ಬೆನ್ನಿಗಿದೆ. ಹಾಗಾಗಿ ಕೆಲವು ಶಾಸಕರು ಮಾತ್ರ ಡಿಕೆ ಪರವಾಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ, ಸರ್ಕಾರವೇ ಇಕ್ಕಟ್ಟಿಗೆ ಸಿಲುಕುತ್ತೆ ಅಂತ ತೋರಿಸಲು ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರಂತೆ. ಒಂದು ಕಡೆ ತಾನು ಸಿದ್ದು ಪರ ಅಂತ ತೋರಿಸಿಕೊಂಡೆ, ಮತ್ತೊಂದು ಕಡೆ ಡಿಕೆಶಿಗೆ ಚೆಕ್ಮೇಟ್ ಇಡಬೇಕು ಅಂತ ಸತೀಶ್ ಡಿನ್ನರ್ ದಾಳ ಉರುಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಸಿಎಂ ಆಪ್ತ ಶಾಸಕರು ಡಿನ್ನರ್ ಪಾಲಿಟಿಕ್ಸ್ ಶುರು ಮಾಡಿರೋದ್ರಿಂದ ಡಿಕೆಶಿ ಬಣಕ್ಕೆ ಟೆನ್ಷನ್ ಶುರುವಾಗಿದೆಯಂತೆ. ಅದರ ಜೊತೆಗೆ ಸಿದ್ದರಾಮಯ್ಯ ಸದನದಲ್ಲಿ ಈಗಲೂ ನಾನೇ ಸಿಎಂ, ಮುಂದೆಯೂ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮತ್ತು ಡಿಕೆಶಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಸಿಎಂ ಅವರ ಹೇಳಿಕೆಯಿಂದ ಡಿಕೆ ಬೆಂಬಲಿಗರು ಶಾಕ್ ಆಗಿದ್ದು ಅಧಿವೇಶನ ಮುಗಿದ ಬಳಿಕ ಮತ್ತೊಮ್ಮೆ ದೆಹಲಿ ಪ್ರವಾಸ ಮಾಡಲು ನಿರ್ಧರಿಸಿದ್ದಾರಂತೆ. ಸದ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಡಿಕೆ ಬಣದವರು ಡಿನ್ನರ್ ಮಾಡಿದ್ರೆ ಸಿದ್ದರಾಮಯ್ಯ ಬಣದವರಿಗೆ ಟೆನ್ಷನ್, ಸಿದ್ದರಾಮಯ್ಯ ಬಣದವರು ಪಾರ್ಟಿ ಮಾಡಿದ್ರೆ ಡಿಕೆಶಿ ಬಣಕ್ಕೆ ಟೆನ್ಷನ್ ಎನ್ನುವಂತಾಗಿದೆ. ನಮ್ಮ ನಡುವೆ ಏನಿಲ್ಲ, ಏನೂ ಇಲ್ಲ ಅಂದ್ರೂ ಎಲ್ಲರೂ ಒಟ್ಟಾಗಿ ಮಾತ್ರ ಡಿನ್ನರ್ ಮಾಡ್ತಾ ಇಲ್ಲ. ಆ ಬಣ ಈ ಬಣ ಅಂತ ಸಪರೇಟ್ ಆಗಿಯೇ ಮಾಡ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಜೋರಾಗಿಯೇ ನಡೀತಾ ಇದೆ ಅನ್ನೋದು ಗೊತ್ತಾಗಿದ್ದು ಈಗ ಡಿನ್ನರ್ ಪಾಲಿಟಿಕ್ಸ್ ಅಖಾಡಕ್ಕೆ ಸಾಹುಕಾರ್ ಇಳಿದಿರೋದ್ರಿಂದ ಅವರು ಏನಾದರೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅನ್ನೋ ಆತಂಕ ಡಿಕೆ ಬಣಕ್ಕೆ ಶುರುವಾಗಿದೆಯಂತೆ. ಹಾಗಾಗಿ ಡಿಕೆ ಬಣ ಮತ್ತೊಮ್ಮೆ ದೆಹಲಿ ಯಾತ್ರೆಗೆ ಸಜ್ಜಾಗಿದೆಯಂತೆ.
ಬೆಳಗಾವಿಯಲ್ಲಿ ಈಗ ಡಿನ್ನರ್ ಪಾರ್ಟಿಗಳು ಸದ್ದು ಮಾಡ್ತಾ ಇವೆ. ಒಬ್ಬೊಬ್ಬರು ಒಂದೊಂದು ದಿನ ಶಾಸಕರು ಮತ್ತು ಸಚಿವರಿಗೆ ಪಾರ್ಟಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಕೊಡೋ ಪಾರ್ಟಿಗಳು ಮಾತ್ರ ಚರ್ಚೆಗೆ ಕಾರಣವಾಗ್ತಾ ಇವೆ. ಸತೀಶ್ ಜಾರಕಿಹೊಳಿ ಬ್ಯಾಕ್ ಟು ಬ್ಯಾಕ್ ಡಿನ್ನರ್ ಸಭೆಗಳನ್ನು ಅರೇಂಜ್ ಮಾಡ್ತಾ ಇದ್ದು, ಅದರ ಬಗ್ಗೆ ಈಗ ಬಿಜೆಪಿಯು ಕದನ ಶುರು ಮಾಡಿದೆ. ಸಮಾನ ಮನಸ್ಕರ ಜೊತೆ ಸಭೆ, ಜಾರಕಿಹೊಳಿ ರಾಜಕೀಯ ಶುರು. ಡಿನ್ನರ್ ಪಾಲಿಟಿಕ್ಸ್ ತಪ್ಪೇನು ಎಂದ ಸಿದ್ದರಾಮಯ್ಯ ಬಣ. ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಬಿಜೆಪಿ ಕೆಂಡಾಮಂಡಲ ಆಗಿದ್ದ ಹೇಗೆ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಚರ್ಚೆಗೆ ಬಂದಾಗೆಲ್ಲ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗುತ್ತೆ. ಈ ಹಿಂದೆ ಸಿದ್ದರಾಮಯ್ಯ ಬಣದವರು ಡಿನ್ನರ್ ಪಾಲಿಟಿಕ್ಸ್ ಶುರು ಮಾಡಿದಾಗ ಡಿಕೆಶಿ ಗರಂ ಆಗಿದ್ರು. ಹೈಕಮಾಂಡ್ ಮೂಲಕ ಡಿನ್ನರ್ಗಳಿಗೆ ಬ್ರೇಕ್ ಹಾಕಿಸಿದ್ರು. ಆದರೆ ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ರು, ಡಿನ್ನರ್ ಪಾಲಿಟಿಕ್ಸ್ಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಆದರೆ ಈಗ ಡಿನ್ನರ್ ಪಾರ್ಟಿಗಳ ಬಗ್ಗೆ ಯಾರೂ ಚಕಾರವೆತ್ತುತ್ತಿಲ್ಲ. ಡಿಕೆ, ಸಿದ್ದು ಇಬ್ಬರ ಕಡೆಯವರು ಡಿನ್ನರ್ ಸಭೆಗಳನ್ನು ಮಾಡ್ತಾ ಇದ್ದು, ಡಿನ್ನರ್ ಮಾಡೋದರಲ್ಲಿ ತಪ್ಪೇನು ಅಂತ ಹೇಳ್ತಾ ಇದ್ದಾರೆ. ಅಧಿವೇಶನದ ಮಧ್ಯೆಯೇ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದು, ಅದು ಈಗ ಹಲವು ರೀತಿಯ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಸಮಾನ ಮನಸ್ಕರ ಶಾಸಕರು ಸಚಿವರೊಂದಿಗೆ ಸತೀಶ್ ಟೀಮ್ ಸಮಾಲೋಚನೆ ನಡೆಸಿದೆ. ಆಯ್ದ ಕೆಲವು ಶಾಸಕರಿಗೆ ಮಾತ್ರ ಆಹ್ವಾನ ನೀಡಿದ್ದ ಸತೀಶ್ ಜಾರಕಿಹೊಳಿ ಸಿಎಂ ಪುತ್ರ ಯತೀಂದ್ರ, ಮಾಜಿ ಸಚಿವ ರಾಜಣ್ಣ ಸೇರಿ 20ಕ್ಕೂ ಹೆಚ್ಚು ಶಾಸಕರನ್ನ ಕರೆದಿದ್ರು. ಆದರೆ ಡಿನ್ನರ್ ಮೀಟಿಂಗ್ನಲ್ಲಿ ಏನು ಚರ್ಚೆ ನಡೀತು ಅನ್ನೋದನ್ನ ಮಾತ್ರ ಯಾರೂ ಹೇಳ್ತಾ ಇಲ್ಲ. ಡಿನ್ನರ್ ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ SC/ST ಶಾಸಕರಿಗಲ್ಲ, ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕ ಶಾಸಕರನ್ನ ಅವರು ನಿನ್ನೆ ರಾತ್ರಿ ಊಟಕ್ಕೆ ಕರೆಸಿದ್ರು. ನಾನು ಹೋಗಿದ್ದೆ. ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಖ್ಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಇವತ್ತೇನಾದ್ರು ಇದ್ರು ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ. ಅದಕ್ಕೆ ಸೇರೋದೇನು, ಸುಮ್ಮನೆ ಊಟಕ್ಕೆ ಹೋಗ್ತಾರಾ? ಹೋದ ಮೇಲೆ ಎಲ್ಲ ಇರ್ತದೆ, ಮಲ್ಟಿಪರ್ಪಸ್ ಇರ್ತದೆ ಆಕ್ಟಿವಿಟಿ. ಆ ಕಡೆ ಡಿಕೆ ಬಣ ಇರಬಹುದು ಅಥವಾ ಸಿದ್ದರಾಮಯ್ಯ ಬಣ ಇರಬಹುದು, ಯಾರೂ ಸಹ ಬೆಳಗಾವಿಯಲ್ಲಿ ನಡೀತಾ ಇರೋ ಡಿನ್ನರ್ ಸಭೆಗಳನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಸಿಎಂ ಬದಲಾವಣೆ ವಿಚಾರಕ್ಕೆ ಡಿನ್ನರ್ಗೆ ಸೇರ್ತಾ ಇದ್ದೀವಾ? ಡಿನ್ನರ್ ಮಾಡಿಬಿಟ್ರೆ ಸಿಎಂ ಬದಲಾವಣೆ ಆಗಿಬಿಡ್ತಾರಾ ಅಂತ ಮರುಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವ್ರದ್ದು ಡಿನ್ನರ್ ಮೀಟಿಂಗಿಗೆ ನಾನು ಇರಲಿಲ್ಲ, ಹೋಗಿಲ್ಲ. ಮೊನ್ನೆ ದಿನೇಶ್ ಗುಂಡೂರಾವ್ ಅವ್ರು ಕರೆದಿದ್ರು, ಹೋಗಿದ್ವಿ. ಇವತ್ತು ಇನ್ನೊಬ್ರು ಕರೆದ್ರೆ ಹೋಗಿದೆ. ಊಟ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳೆಲ್ಲ ಬದಲಾಗಲ್ರಿ, ಅದೆಲ್ಲ ಹಳೆ ಕತೆ ಆಯ್ತಿದೆ. ಇವಾಗ ತಂತ್ರಜ್ಞಾನ AI ಯುಗ. ಊಟ ಮಾಡಿದ ತಕ್ಷಣ ಸಿಎಂ ಬದಲಾಗಲ್ಲ. ಒಂದು ಕಡೆ ಕಾಂಗ್ರೆಸ್ನವರು ಡಿನ್ನರ್ಗಳನ್ನ ಸಮರ್ಥನೆ ಮಾಡಿಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಅದೇ ಡಿನ್ನರ್ ವಿಚಾರಗಳನ್ನ ಮುಂದಿಟ್ಕೊಂಡು ಬಿಜೆಪಿ ಮುಗಿಬಿದ್ದಿದೆ. ಕಾಂಗ್ರೆಸ್ನವರಿಗೆ ಸಿಎಂ ಬದಲಾವಣೆ ಚಿಂತೆ, ಡಿನ್ನರ್ಗಳ ಚಿಂತೆ, ಅದನ್ನ ಬಿಟ್ಟು ಅವರು ಏನೂ ಮಾಡ್ತಾನೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಆದರೂ ಕೂಡ ಕೊನೆ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅನ್ನೋದು ಮುಖ್ಯ. ಆಗ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ 14 ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ರು. ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ 2.5 ವರ್ಷದಲ್ಲಿ 10% ಪ್ರೋಗ್ರೆಸ್ ಕೂಡ ಆಗದೇ ಇರುವಂಥದ್ದು. ಕಳೆದ 2.5 ವರ್ಷ ಏನೋ ಮಾಡದೇ ಇರತಕ್ಕಂಥವ್ರು, ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ 2 ವಾರದಲ್ಲಿ ಏನು ಮಾಡ್ತಾರೆ? ಡಿನ್ನರ್ ಪಾಲಿಟಿಕ್ಸ್ನಿಂದಾಗಿ ಸದನದಲ್ಲಿ ಸಮಸ್ಯೆಗಳ ಚರ್ಚೆಗೆ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಲು ಬಂದ ವಿಜೇಂದ್ರ ಈ ವೇಳೆ ಸಿದ್ದರಾಮಯ್ಯ ಅವರನ್ನ ಔಟ್ ಗೋಯಿಂಗ್ ಸಿಎಂ ಕೊನೆ ಅಧಿವೇಶನ ಅಂತ ಹೇಳಿದ್ರು. ಅದಕ್ಕೆ ಕಾಂಗ್ರೆಸ್ ನಾಯಕರು ಗರಂ ಆಗಿ ವಿಜೇಂದ್ರಗೆ ತಿರುಗೇಟ್ ಕೊಟ್ಟರು. ಅದೇ ನನಗೆ BJP ಪ್ರೆಸಿಡೆಂಟ್ ಕೇಳಿ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನ್ರಿ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ದಿವಸ ನಿರ್ಣಯ ಮಾಡುವವರೆಗೆ ನಾನು ಇರ್ತೀನಿ
ಅಂತ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಿದಾನೆ. ಈಗ CM ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ. ಮೋಸ್ಟ್ಲಿ ನನಗನ್ಸುತ್ತೆ ವಿಜೇಂದ್ರ ಅವರೇ ಅವರ ಅಧ್ಯಕ್ಷ ಸ್ಥಾನಕ್ಕೆ ಔಟ್ ಗೋಯಿಂಗ್ ಇರಬೇಕು. ಇಲ್ಲಾಂದ್ರೆ ಅವರ ಮಾತೆತ್ತಿರ ಯಡಿಯೂರಪ್ಪನ ಕರ್ಕೊಂಡು ಹೋಗೋದು ಡೆಲ್ಲಿಗೆ, ಅವ್ರ ಜಾಗ ಉಳಿಸ್ಕೊಳ್ಳಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ಬಿಜೆಪಿ ಅವ್ರ ಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗ್ತದೆ. ನಮ್ಮ ಪಕ್ಷದೊಳಗೆ ಏನೇ ತೀರ್ಮಾನ ಆದ್ರೇನು ಕೂಡ ಅದನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ವರಿಷ್ಠರು ಅಲ್ಲಿ ತಗೊಳ್ತಾರೆ ಹೊರತು ಕಿಲಿಕೈ ನಮ್ಮ ಹತ್ರ ಇಲ್ಲ. ಕಿಲಿಕೈ ಅಲ್ಲಿದೆ, ಅವರೆಲ್ಲ ಒಳ್ಳೆ ತೀರ್ಮಾನ ತಗೊಳ್ತಾರೆ. ವಿಜೇಂದ್ರ ಅವರಿಗೆ ಅವ್ರ ಜಾಗದ ಬಗ್ಗೆ, ಅವ್ರ ಸೀಟ್ ಬಗ್ಗೆ ಸ್ವಲ್ಪ ಇನ್ಕ್ವಿಸಿಟಿವ್ ಆಗಿದ್ದಾರೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೇದು. ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಅವ್ರು ಯೋಚನೆ ಮಾಡೋದು ಬೇಡ. ಅವ್ರ ಪಕ್ಷದೊಳಗೆ ಎಲ್ಲಾ ಕಡೆನೂ ಬಾಗ್ಲು, ಕಿಟಕಿ ಎಲ್ಲ ಬಾಗ್ಲಾಗ ಓಪನ್ ಆಗಿ ಕುತ್ಕೊಂಡವ್ರು. ಮಾತೆತ್ತಿದ್ರೆ ಯತ್ನಾಳ್ ಅವ್ರು ಇರ್ಲಿ, ಎಲ್ಲರೂ ಕೂಡ ಯತ್ನಾಳ್ ಅವರು ಹೊರಗಿದ್ರು ಕೂಡ ಅವ್ರ ಹಣೆ ಬರ ಏನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಯಡಿಯೂರಪ್ಪವ್ರನ್ನ ಯಾಕೆ ತೆಗೆದ್ರು ಅಂತ ಹೇಳಿ ವಿಜೇಂದ್ರ ಅವ್ರು ಹೇಳಿ, ಅವರು ಮುಖ್ಯಮಂತ್ರಿಗಳಿದ್ರಲ್ಲ, ಅವಾಗ ಏನು ಕಾರಣ ಇಲ್ಲದೆ ತೆಗೆದ್ರಲ್ಲ, ಭ್ರಷ್ಟಾಚಾರದ ಮೇಲ. ಮೊನ್ನೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷ ಕೇಳಿದಾಗಲೂ ನಾನು ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನೋ ಮಾತನ್ನು ಅವತ್ತು ಅಲ್ಲೂ ಹೇಳಿದ್ದಾರೆ. ಹಾಗೆ ಇವಾಗ ಇರಬೇಕಾದ್ರೆ ಇವರು ವಿರೋಧ ಪಕ್ಷವಾಗಿರುವಂಥವ್ರು ಇವ್ರ ಪಕ್ಷದಲ್ಲಿ ಏನಿದೆ ಗೊತ್ತಿಲ್ಲ. ಆದರೆ ವಿಜೇಂದ್ರ ಅವ್ರಿಗೆ ಏನು ಗೊತ್ತಿದೆ, ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬದ್ಧರಾಗಿರ್ತಾರಂತ ಅವ್ರು ಹೇಳಿದ್ದಾರೆ, ಮೊನ್ನೆನೂ ಹೇಳಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದ ಹೈಕಮಾಂಡ್ ವಿಜೇಂದ್ರ ಅಲ್ಲ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಸದ್ಯಕ್ಕೆ ಸಿಎಂ ಬದಲಾವಣೆಯೂ ಇಲ್ಲ ಅಂತ ಹೇಳ್ತಾ ಇರೋ ಕೈ ನಾಯಕರು ಡಿನ್ನರ್ ಪಾರ್ಟಿಗಳನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಡಿನ್ನರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಕರೆದರೂ ನಾವು ಡಿನ್ನರ್ಗೆ ಹೋಗ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಕರೀತಿದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್ ಸರ್ ಅವ್ರು ಕರೆದ್ರು, ಅಲ್ಲಿಗೂ ಹೋಗಿದ್ವಿ. CLP ಮೀಟಿಂಗ್ ಕರೆದ್ರು, ಅಲ್ಲಿಗೂ ಹೋಗಿದ್ವಿ. ಯಾವ ಮಿನಿಸ್ಟರ್ ಡಿನ್ನರ್ ಪಾರ್ಟಿ ಕರೆದ್ರು ಹೋಗ್ತೀವಿ. ಕಾಂಗ್ರೆಸ್ ನಾಯಕರು ಡಿನ್ನರ್ ಮಾಡೋದ್ರಲ್ಲಿ ತಪ್ಪಿಲ್ಲ, ನಾವು ಯಾರು ಕರೆದರೂ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ಮಾತ್ರ ಡಿನ್ನರ್ ಸಭೆಗಳಿಂದಲೇ ಸರ್ಕಾರ ಹಾಳಾಗಿ ಹೋಗ್ತಾ ಇದೆ, ಅವರಿಗೆ ಕುರ್ಚಿ ಉಳಿಸಿಕೊಳ್ಳೋದು ಬಿಟ್ಟು ಬೇರೆ ಚಿಂತೆಯೇ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಡಿನ್ನರು ನಿಂತಿಲ್ಲ, ಇನ್ನರ್ ಪೊಲಿಟಿಕ್ಸ್ ನಿಂತಿಲ್ಲ. ಆಮೇಲೆ ನಾವು ಕೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ, ನೋಡ್ತಾ ಇದೀವಿ ನವೆಂಬರ್ ಕ್ರಾಂತಿ ಮಿಸ್ ಆಯ್ತು, ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ. ಈ ಕೆಲಸ ಇದು ನಮಗ್ ಬೇಕಾ? ರಾಜ್ಯದ ಜನರಿಗೆ ಬೇಕಾ? ಕ್ರಾಂತಿ ಒಳಗೆ ಹೋಗುತ್ತೆ ನೋಡಿ, ನಾನು ಹೇಳೋದು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸುವ ಕ್ರಾಂತಿ ಆಗಬೇಕೇ ಹೊರತು ಇವರ ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ. ಈಗಾಗಲೇ ಜನ ಬೇಕಾದಷ್ಟು ಕುಪಿತರಾಗಿಬಿಟ್ಟಿದ್ದಾರೆ. ಈ ಸರ್ಕಾರ ಹೋದ್ರೆ ಸಾಕು, ಯಾವ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನು ತಂದುಬಿಟ್ಟಿದ್ದೇವೆ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಅದರಿಂದ ಜನರನ್ನ ಸಂತೈಸುವ ಕೆಲಸ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಕಾಲಹರಣ ಮಾಡಬಾರದು ಈ ಸರ್ಕಾರ. ಕಾಂಗ್ರೆಸ್ನವರು ಡಿನ್ನರ್ ಇನ್ನರ್ ಮಾಡ್ತಾ ಇದ್ದಾರೆ. ಇದರಿಂದ ಸದನದಲ್ಲಿ ಸಮಸ್ಯೆಗಳ ಚರ್ಚೆಯೇ ಸರಿಯಾಗ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗಗಳ ಸಮಸ್ಯೆ ಚರ್ಚೆಯೇ ನಡೆದಿಲ್ಲ ಅಂತ ಬಿಜೆಪಿ ಆರೋಪ ಮಾಡಿದೆ. ಆದರೆ ಆರೋಪಗಳಿಗೆಲ್ಲ ತಿರುಗೇಟು ಕೊಟ್ಟು ಈಗ ವಿಜೇಂದ್ರ ವಿರುದ್ಧವೇ ಮುಗಿಬೀಳ್ತಾ ಇರೋ ಕಾಂಗ್ರೆಸ್ ನಮ್ಮ ಕಥೆ ಬಿಡಿ, ನಿಮ್ಮ ಕಥೆ ನೀವು ನೋಡಿಕೊಳ್ಳಿ ಅಂತ ಟಾಂಗ್ ಕೊಡ್ತಾ ಇದೆ.